ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕುಂಡಳ್ಳಿ. ಸುಮಾರು 3 ಕೋಟಿ ರುಗಳಲ್ಲಿ ಜಗಳೂರು ತಾಲೂಕಿನ ಕಸೋನಹಳ್ಳಿ ರಸ್ತೆ ಬಸವನಕೋಟೆ ರಸ್ತೆ ಅಭಿವೃದ್ಧಿಗೆ ಶಾಸಕ ಬಿ ದೇವೇಂದ್ರಪ್ಪ ರವರಿಂದ ಚಾಲನೆ ನೀಡಿದರು. ಗುಣಮಟ್ಟ ರಸ್ತೆ ನಿರ್ಮಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮರಿಯಮ್ಮ ಇವರು ಬಸವನಕೋಟೆಯಲ್ಲಿ 2 ಕಾರ್ಯಕ್ರಮ ನಾ ಹಿಂದೆ ಬಂದಾಗ ಏನು ಜಗಳೂರು ತಾಲೂಕು ಹೊಸಕೆರೆ ಮತ್ತು ಅರಸೀಕೆರೆ ರಸ್ತೆ ವಿವಿಧ ಆಯ್ದ ಭಾಗದ ರಸ್ತೆಯ 2 ಕೋಟಿ ಕಾಮಗಾರಿಯನ್ನು ಈಗಾಗಲೇ ಉದ್ಘಾಟನೆ ನೆರವೇರಿದೆ. ಮತ್ತೆ ನಾನು ಮುಂದೆ ಅರಸೀಕೆರೆ ಹೋಬಳಿಯಲ್ಲಿನೂ ಅನೇಕ ಕಾರ್ಯಕ್ರಮ, ಗುದ್ಲಿ ಪೂಜೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ಇರೋದರಿಂದ ನಾವು ಅತಿ ಶೀಘ್ರದಲ್ಲಿ ಹೋಗಿರೋ ಕಾರಣಕ್ಕೆ ಇದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖಾಧಿಕಾರಿಯಾಗಿರ್ತಕ್ಕಂಥ ಪರಮೇಶ್ವರಪ್ಪನವರು ಜಾತಿ ಗಣತಿ ಸೂಕ್ಷ್ಮ ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ಸಹ ಬಸವನಕೋಟೆಯಿಂದ ಇಲ್ಲಿ ಪ್ರಾರಂಭ ಮಾಡ್ತಿರೋದು, ಉದ್ಘಾಟನೆ ಮಾಡ್ತಿರೋದು ಭಾಳ ಸಂತೋಷ. ಹಾಗಾಗಿ ಏನು ನಮ್ಮ ಘನ ಸರ್ಕಾರ ಇವತ್ತು ಅಂಥ ಒಂದು ಕಾರ್ಯಕ್ರಮ ಜಾರಿಗೆ ತರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯ ನಂತರ ಅವರು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಸಂಬಂಧಪಟ್ಟ ಸದಸ್ಯರುಗಳು, ಆಯಾ ಮನೆಯ ಸದಸ್ಯರುಗಳು ತಮ್ಮ ಜಾತಿ ಉಪಜಾತಿಗಳನ್ನು ಅಥವಾ ಒಳಜಾತಿಯ ಒಂದು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಸಂಬಂಧಪಟ್ಟ ದಾಖಲೆಗಳೊಂದಿಗೆ ನೀವು ಕೊಡಬೇಕಾಗ್ತದೆ. ಕಾರಣ ಇದರ ಉಪಯೋಗ ನಿಮಗೆ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳೋಕ್ಕೆ ಬಯಸಿ ಇವತ್ತು ಭಾಳ ಕಾರ್ಯಕ್ರಮ ಇರೋದ್ರಿಂದ ನಾನು ಇಷ್ಟೊಂದು ಪ್ರೀತಿಯಲ್ಲಿ ನಮ್ಮನ್ನು ಸ್ವಾಗತಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಎಲ್ಲ ಮುಖಂಡರಿಗೂ ಮತ್ತು ಅಧಿಕಾರಿ ವರ್ಗಗೂ ಮಾಧ್ಯಮ ಮಿತ್ರರಿಗೂ ಅಭಿನಂದನೆಯನ್ನು ಹೇಳಿ ನಾವು ನೀವೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಉದ್ಘಾಟನಾ ಅಂತ ಹೇಳಕ್ಕೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.